ನಮಸ್ತೆ ಗೆಳೆಯರೇ. ಈ ದಿನ ಅಕ್ಷರ ಮಾಂತ್ರಿಕರಾದ ಶ್ರೀ ರವಿ ಬೆಳಗೆರೆ ಅವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1958 ಮಾರ್ಚ್ 15ರಂದು ಬಳ್ಳಾರಿಯ ಸತ್ಯನಾರಾಯಣಪೇಟೆಯಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ತಾಯಿ ಪಾರ್ವತಮ್ಮನವರು ಆಗಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಬಳ್ಳಾರಿ ಮತ್ತು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದಿರುತ್ತದೆ. ಇವರು BA ಪದವೀಧರರಾಗಿ ಇರುತ್ತಾರೆ ಮತ್ತು ಬಳ್ಳಾರಿಯಲ್ಲಿ ಸ್ವಲ್ಪ ಕಾಲ ಸಣ್ಣ ಪತ್ರಿಕೆ ಒಂದನ್ನು ನಡೆಸುತ್ತಾರೆ. ಆ ಪತ್ರಿಕೆ ಬಳ್ಳಾರಿ ಪತ್ರಿಕೆ ಎಂಬ ಸಣ್ಣ ಪತ್ರಿಕೆಯನ್ನು ನಡೆಸುತ್ತಾರೆ. ಅದು ಯಶಸ್ವಿ ಕಾರಣದಿಂದ ಅವರು ಬೆಂಗಳೂರಿಗೆ ಬರುತ್ತಾರೆ. 1984ರಲ್ಲಿ ಬೆಂಗಳೂರಿಗೆ ಬರುತ್ತಾರೆ. ಬಂದ ನಂತರ ಇವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸಂಯುಕ್ತ ಕರ್ನಾಟಕ ಪೇಪರ್ಗೆ ಹಾಗೂ ಕಸ್ತೂರಿ ವಾರಪತ್ರಿಕೆ ಹಾಗೂ ಕರ್ಮವೀರ ವಾರಪತ್ರಿಕೆಗಳಿಗೆ ಕೆಲಸ ಮಾಡುತ್ತಾರೆ. ಕೆಲವು ಸಮಯ ಇವರು ಹುಬ್ಬಳ್ಳಿ, ಧಾರವಾಡ ಹಾಗೂ ಹಾಸನ್ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾರೆ. ತದನಂತರ ಬೆಂಗಳೂರಿಗೆ ವಾಪಸ್ಸು ಬರುತ್ತಾರೆ. 1994ರಲ್ಲಿ ಬೆಂಗಳೂರಿಗೆ ವಾಪಸ್ಸು ಬಂದು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಾರೆ. ಕೆಲಸ ಮಾಡುತ್ತಾ ಕೆಲವು ಅಸಮಾಧಾನಗಳಿಂದ ಹೊರಬರುತ್ತಾರೆ. ಬಂದ ನಂತರ ಇವರು ಹಲೋ ಬೆಂಗಳೂರು ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಲು ಸಜ್ಜಾಗುತ್ತಾರೆ. ಕೆಲವು ಕಾರಣದಿಂದ ಇವರಿಗೆ ಪರ್ಮಿಷನ್ ದೊರೆಯುವುದಿಲ್ಲ. ತದನಂತರ ಇವರು 1995 ಸೆಪ್ಟೆಂಬರ್ 25ರಂದು ಇವರು ಹಾಯ್ ಬೆಂಗಳೂರು ಎಂಬ ವಾರಪತ್ರಿಕೆಯನ್ನು ಪ್ರಾರಂಭ ಮಾಡುತ್ತಾರೆ. ಈ ವಾರಪತ್ರಿಕೆಯು ಕೆಲವೇ ವರ್ಷಗಳಲ್ಲಿ ಜನಪ್ರಿಯ ಪತ್ರಿಕೆಯಾಗಿ ಹೊರಹೊಮ್ಮುತ್ತದೆ ಹಾಗೂ ಕರ್ನಾಟಕದ ಮನೆ ಮಾತಾಗುತ್ತದೆ. ಹೀಗೆ ಇವರು ಬರಹಗಾರರಾಗಿದ್ದು ಇವರು ಸುಮಾರು 72 ಪುಸ್ತಕಗಳನ್ನು ಬರೆದಿರುತ್ತಾರೆ. ಅವುಗಳ ಪೈಕಿ ಭೀಮಾ ತೀರದ ಹಂತಕರು, ಪಾಪದ ಹೂವುಗಳು, ಮಾಟಗಾತಿ ಹಾಗೂ ಇಂದ್ರೆ ಮತ್ತು ಸಂಜಯ ಎಂದು ಹಾಗೂ ಹಿಮಾಲಯ ಬ್ಲೆಂಡರ್ ಎಂಬ ಪುಸ್ತಕಗಳನ್ನು ಬರೆದಿರುತ್ತಾರೆ. ಇವರ ಬರೆದ ಪುಸ್ತಕಗಳಿಗೆ ಅನೇಕ ಪ್ರಶಸ್ತಿಗಳು ಬಂದಿರುತ್ತವೆ. ಅವುಗಳಲ್ಲಿ ಕರ್ನಾಟಕದ ಅಕಾಡೆಮಿಕ್ ಸಾಹಿತ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಸರ್ವಜೀವನ ಸಾಧನೆ ಪ್ರಶಸ್ತಿಯೂ ಸಹ ಬಂದಿರುತ್ತದೆ. ಹೀಗೆ ಇವರು ಈ ಪುಸ್ತಕಗಳನ್ನು ಬರೆದು ಬರಹಗಾರರಾಗಿ ಬಹಳ ಪ್ರಸಿದ್ಧರಾಗುತ್ತಾರೆ. ಇವರಿಗೆ 3 ಜನ ಮಕ್ಕಳು ಇರುತ್ತಾರೆ. ಅವರುಗಳು 2 ಹೆಣ್ಣು ಮಕ್ಕಳು, 1 ಗಂಡು ಹುಡುಗ. ಹೀಗೆ ಇವರು ಪತ್ರಿಕಾ ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಬರುತ್ತಾರೆ. ಪ್ರಾರ್ಥನಾ ಎಂಬ ಶಾಲೆಗಳನ್ನು ಪ್ರಾರಂಭ ಮಾಡಿ ಇವರ ಶಾಲೆಗಳಲ್ಲಿ ಜಾತಿಯ ವಿಚಾರವೇ ಇಲ್ಲದೆ ಹಾಗೂ ಡೊನೇಷನ್ ಇಲ್ಲದೆ ಅಡ್ಮಿಷನ್ ದೊರೆಯುತ್ತದೆ. ಬಡ ಜನರಿಗೆ ಹಾಗೂ ಭಾರತದ ಯಾವುದೇ ವಿದ್ಯಾರ್ಥಿ ಬಂದು ಇಲ್ಲಿ ಓದಬಹುದು. ಹೀಗೆ ಇವರು ಸೇವೆಯನ್ನು ಸಲ್ಲಿಸುತ್ತಾ ಇರುತ್ತಾರೆ. ಹೀಗೆ ಇವರು ಸತ್ಯ ಅನ್ವೇಷಕರಾಗಿ, ಅಕ್ಷರ ಮಾಂತ್ರಿಕರಾಗಿ ಖ್ಯಾತ ಬರಹಗಾರರಾದ ಶ್ರೀ ರವಿ ಬೆಳಗೆರೆ ಅವರನ್ನು ನಾವು ಸ್ಮರಿಸೋಣ ಹಾಗೂ ನೆನಪಿಸಿಕೊಳ್ಳೋಣ. ವಂದನೆಗಳು.